ನಮಸ್ಕಾರ. ಮನೋಜ ವೇದಿಕೆಯ ಕಥಾವಸಂತ ಸಾಹಿತ್ಯ ಸಂಚಯಕ್ಕೆ ಸ್ವಾಗತ. ಕಥೆ ಚೊಮ್ಮಲ್ಲುಂಗ್ಮ. ಅಧ್ಯಾಯ 7. ಲೇಖನಿ ಹರೀಶ್ ಕುಮಾರ್ ಎ ಅವರದ್ದು. ಕಥೆ ಹೇಳುತ್ತಿರುವವರು ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್. ನಾನು ಎದ್ದು ಕುಳಿತೆ. ನಾನು ಈಗ ಒಂದು ಹುಲ್ಲುಗಾವಲಿನಂತಹ ಮೈದಾನದಲ್ಲಿ ಇದ್ದೆ. ಭಗವಂತ ಎಂತೆಂತಹ ಪ್ರದೇಶಗಳನ್ನು ನಿರ್ಮಿಸಿದ್ದಾನೆ. ಕಾಡು, ದಟ್ಟಡವಿ, ಹುಲ್ಲುಗಾವಲು, ಮರುಭೂಮಿ, ಹೀಗೆಲ್ಲ. ಮನುಷ್ಯನಿಗೆ ಏನಾಯಿತೋ ಗೊತ್ತಿಲ್ಲ. ತಾನು ವಾಸಿಸಲು ಮನೆ ಕಟ್ಟಿಕೊಂಡ, ಗ್ರಾಮ ನಗರ ಮಾಡಿಕೊಂಡ. ಆದರೆ ಮನುಷ್ಯ ರಣಭೂಮಿಯನ್ನು ಏಕೆ ಮಾಡಿಕೊಂಡನೋ ಗೊತ್ತಿಲ್ಲ. ಬಹುಶಃ ತನ್ನ ವಿನಾಶಕ್ಕೆ ಅದು ಯೋಗ್ಯ ಕ್ಷೇತ್ರ ಎಂದು ಅವನು ನಂಬಿರಬಹುದು. ನಾನು ಎದ್ದು ನಿಂತೆ. ನನಗೆ ದಾಹ ಮತ್ತು ಹಸಿವು ಎರಡೂ ಆಗುತ್ತಾ ಇತ್ತು. ನಾನು ಏರಿ ಬಂದಿದ್ದ ಕುದುರೆ ತುಂಬ ಗಾಬರಿಯಾಗಿ ಮೂಗಿನ ಹೊಳ್ಳೆಗಳನ್ನು ಹಿಗ್ಗಿಸಿಕೊಂಡು ನಿಂತಿತ್ತು. ನನಗೆ ಇನ್ನು ಕುದುರೆಯ ಅವಶ್ಯಕತೆ ಇಲ್ಲ ಎಂದುಕೊಂಡೆ. ನನ್ನ ಬಿಲ್ಲು ಮತ್ತು ಬಾಣಗಳನ್ನು ಹಿಡಿದು ಮನಸ್ಸು ಬಂದ ಕಡೆಗೆ ನಡೆದೆ. ಆ ಕುದುರೆ ನನ್ನನ್ನು ಹಿಂಬಾಲಿಸಿತು. ಕೆಲವು ಪ್ರಾಣಿಗಳು ಮನುಷ್ಯನ ಸಾನ್ನಿಧ್ಯವಿಲ್ಲದೆ ಬದುಕಲಾರವು ಎಂದು ತಿಳಿದುಕೊಂಡಿದ್ದೇನೆ. ಅದರಲ್ಲಿ ನಾಯಿಗಳಿಗೆ ಹಸಿ ಪದಾರ್ಥ ತಿಂದು ಗೊತ್ತಿಲ್ಲ. ಅವಕ್ಕೆ ಬೇಯಿಸಿದ ಆಹಾರವೇ ಬೇಕು. ಆದರೆ ಅವಕ್ಕೆ ಆಹಾರ ಬೇಯಿಸಲು ಆಗುವುದಿಲ್ಲ. ಅದಕ್ಕೆ ನಾಯಿಗಳು ಮನುಷ್ಯನನ್ನು ನಂಬಿ ಬದುಕುತ್ತವೆ. ಮನುಷ್ಯನಿಗೆ ಕೃತಜ್ಞತೆ ತೋರಿಸಿ ಅವನ ಋಣ ತೀರಿಸುತ್ತವೆ. ಕುದುರೆ ಸಹ ಹಾಗೆಯೇ ಎನಿಸುತ್ತದೆ. ಏಕೆಂದರೆ ಆ ಕುದುರೆಯನ್ನು ಅದರ ಮಾಲೀಕ ಅದಕ್ಕೆ ಬೇಕಾದ ಆಹಾರ ಕೊಟ್ಟು ಬೆಳೆಸಿದ್ದಾನೆ. ಅದು ಮನುಷ್ಯನಿಗೆ ವಿಧೇಯವಾಗಿ ಬದುಕಿದೆ. ಈಗ ಅದರ ಯಜಮಾನ ಇಲ್ಲಿಲ್ಲ. ಆದರೆ ಅದೇ ಮನುಷ್ಯ ಕುಲದ ನಾನು ಇದ್ದೇನೆ. ಅದರ ಮೇಲೆ ಸವಾರಿ ಮಾಡಿದ್ದೇನೆ. ಅದು ಈಗ ನನ್ನನ್ನೇ ತನ್ನ ಯಜಮಾನ ಎಂದು ನಂಬಿದೆಯೋ ಹೇಗೋ ಎನಿಸಿತು. ನಾವು ಶೂದ್ರರು, ನಾವು ಅಶ್ವಾರೋಹಣ ಮಾಡಬಾರದು ಎಂದು ನನಗೆ ಗೊತ್ತಿತ್ತು. ಆದರೆ ನನಗೆ ಈ ಅಶ್ವ ನನ್ನ ಮುಂದಿನ ಯಾತ್ರೆಗೆ ನೆರವಾಗಬಹುದು ಎಂದು ತಿಳಿದುಕೊಂಡೆ. ಅದಕ್ಕಾಗಿ ನನ್ನ ಜೊತೆ ಅದು ಬಂದರೆ ನಾನು ಬೇಡ ಎನ್ನಲಿಲ್ಲ. ಒಂದಷ್ಟು ದೂರ ಹೋದ ಮೇಲೆ ಒಂದು ಅಂತರ್ಜಲ ಇರುವ ಪ್ರದೇಶ ಸಿಕ್ಕಿತು. ತಿಳಿಯಾದ ನೀರು ನನ್ನ ದಾಹವನ್ನು ಇಮ್ಮಡಿಗೊಳಿಸಿತು. ನಾನು ಎರಡೂ ಬೊಗಸೆಯಲ್ಲಿ ಮನಸ್ಫೂರ್ತಿಯಾಗಿ ಕುಡಿದೆ. ನನ್ನ ಜೊತೆ ನನ್ನ ಅಶ್ವವೂ ಸಹ ಬಂದು ನೀರು ಕುಡಿದು ದಾಹ ಹಿಂಗಿಸಿಕೊಂಡಿತು. ನಾನು ಒಂದು ಕಡೆ ವಿಶ್ರಾಂತಿಗೆ ಎಂದು ಕುಳಿತೆ. ಅದೂ ಸಹ ನನ್ನ ಮುಂದೆ ನಿಂತುಕೊಂಡಿತು. ನಾನು ಅದರ ಕಡಿವಾಣ ಹಿಡಿದುಕೊಂಡು ಕರೆದುಕೊಂಡು ಮೇಲೆ ಹೋಗಲು, ಅದು ಮೇಯಲು ಅನುಕೂಲವಾಗಿರಲಿ ಎಂದು ಹಸಿರು ಹುಲ್ಲು ಇರುವ ಕಡೆಗೆ ಬಿಟ್ಟೆ. ನನ್ನ ಅಶ್ವ ಸುಭಿಕ್ಷವಾಗಿ ಬೆಳೆದಿದ್ದ ಹಸಿರುವನದಲ್ಲಿ ಮೇಯುತ್ತಾ ಇತ್ತು. ಅದಕ್ಕೆ ವಾಸುದೇವ ಎಂದು ನಾಮಕರಣ ಮಾಡಿದೆ. ಅದು ನನ್ನ ಜೊತೆ ಇರುವವರೆಗೆ ಅದರ ಹೆಸರು ವಾಸುದೇವ ಎಂದೇ ಕರೆಯುತ್ತಾ ಇದ್ದೆ. ಮುಂದೆ ನಾನು ಏನು ಮಾಡಬೇಕು, ನನ್ನ ಮುಂದಿನ ಗುರಿ ಏನು ಎಂದೇ ನನಗೆ ಗೋಜಲಿತ್ತು. ಈ ಯುದ್ಧದ ಪರಂಪರೆ ಸಂಪೂರ್ಣವಾಗಿ ನಿಲ್ಲಿಸಬಿಡಬೇಕು ಎಂದುಕೊಂಡೆ. ಈ ಯುದ್ಧವನ್ನು ನಿಲ್ಲಿಸಬೇಕು ಎಂದರೆ ಯುದ್ಧ ಮಾಡುವವರನ್ನು ಇಲ್ಲದಂತೆ ಮಾಡಬೇಕು. ಅಂದರೆ ಯುದ್ಧ ಮಾಡುವವರನ್ನೆಲ್ಲ ನಿರ್ನಾಮ ಮಾಡಿಬಿಡಬೇಕೆ? ಹೌದು ಎಂದುಕೊಂಡೆ. ಯಾವ ರಾಜ ಯುದ್ಧದ ಸಿದ್ಧತೆ ನಡೆಸುತ್ತಾನೋ ಅವನನ್ನು ಕೊಂದು ಬಿಡಬೇಕು. ನಾನು ಮಾಡುವ ಕೊಲೆಗಳು ಹೇಗಿರಬೇಕು ಎಂದರೆ ಅವು ತುಂಬ ದಾರುಣವಾಗಿರಬೇಕು. ಅವನ ಕೊಲೆ ಏಕಾಯಿತು ಎನ್ನುವುದು ಎಲ್ಲರಿಗೂ ತಿಳಿಯಬೇಕು. ಅಲ್ಲಿಂದ ಮುಂದೆ ಯಾರೂ ಸಹ ಯುದ್ಧ ಮಾಡುವುದನ್ನು ನಿಲ್ಲಿಸಬೇಕು. ಯುದ್ಧ ಮಾಡುವುದು ಮಹಾಪಾಪ ಎಂದುಕೊಳ್ಳಬೇಕು. ಯುದ್ಧ ಮಾಡುವ ಪ್ರಯತ್ನ ಮಾಡಿದರೆ ದೇವರು ನಮ್ಮನ್ನು ನಿರ್ನಾಮ ಮಾಡುತ್ತಾನೆ ಎಂದು ಯುದ್ಧ ಮಾಡುವವರು ತಿಳಿದುಕೊಳ್ಳಬೇಕು. ಅಂದರೆ ಎಲ್ಲೆಲ್ಲಿ ಯುದ್ಧ ನಡೆಯುತ್ತದೋ ಅಲ್ಲೆಲ್ಲ ಹೋಗಿ ನಾನು ಯುದ್ಧ ಮಾಡುವವರನ್ನು ಕೊಂದು ಹಾಕಿ ಯುದ್ಧ ಮಾಡುವುದು ಅಪರಾಧ ಎಂದು ಅವನಿಗೆ ತಿಳಿಯಬೇಕು. ಎಂದರೆ ಅವರಿಗೆ ಅದು ಮಹಾಪಾಪ ಎನ್ನುವ ಅರಿವು ಉಂಟಾಗಬೇಕು. ಎಂದರೆ ನಾನೇ ಪಾಪಕ್ಕೆ ಶಿಕ್ಷೆ ನೀಡುವ ದೇವರಾಗಬೇಕು ಎಂದುಕೊಂಡೆ. ದೇವರಾಗುವುದು ಹೇಗೆ? ದೇವಲೋಕಕ್ಕೆ ಹೋಗಿ ದೇವರ ಪಟ್ಟ ಪಡೆದುಕೊಳ್ಳಬೇಕೋ ಏನೋ ಎಂದುಕೊಂಡೆ. ನಾನು ದೇವರಾಗುವ ಮೊದಲು ಶೂನ್ಯನಾಗಬೇಕು. ಅಂದರೆ
ನನ್ನ ಮನುಷ್ಯ ಜನ್ಮದ ಯಾವ ಹಂಗೂ ಇರಬಾರದು. ಆಗ ನನ್ನಲ್ಲಿ ಆವರಿಸಿರುವ ಶೂನ್ಯದ ಸ್ಥಳದಲ್ಲಿ ದೇವಾತ್ಮನನ್ನು ತುಂಬಿಕೊಂಡು ದೇವರಾಗಬೇಕು ಎಂದುಕೊಂಡೆ. ನನಗೆ ಶೂನ್ಯತೆ ಆವರಿಸಿಕೊಳ್ಳಬೇಕು ಎಂದರೆ ನನಗೆ ಮನುಷ್ಯ ಜನ್ಮದಲ್ಲಿ ಇರುವ ಒಂದೇ ಒಂದು ಹಂಗು ಅಥವಾ ಬಂಧನ ಎಂದರೆ ನನ್ನ ತಂದೆ ತಾಯಿ ತಂಗಿಯ ನೆನಪು. ಅವರನ್ನು ಹೇಗೆ ಮರೆಯುವುದು? ಅವರನ್ನು ಮರೆತು ದೇವರಾಗುವುದಕ್ಕಿಂತ ಅವರ ನೆನಪಿನಲ್ಲಿ ಮನುಷ್ಯನಾಗಿಯೇ ಇದ್ದು ಬಿಡೋಣ ಎಂದುಕೊಂಡೆ. ಮೇಯುತ್ತಾ ಇದ್ದ ನನ್ನ ಕುದುರೆ ಏರಿದೆ. ಈಗ ನನ್ನ ದೇಹದಲ್ಲಿ ಯಾವ ಚೈತನ್ಯ ಆವಾಹನೆಯಾಗಿತ್ತೋ ಗೊತ್ತಿಲ್ಲ. ಯಾವತ್ತೂ ಕುದುರೆ ಸವಾರಿ ಮಾಡದೇ ಇದ್ದವನು, ಕುದುರೆ ಸವಾರಿಯ ಅನುಭವವೇ ಇಲ್ಲದ ನಾನು ಒಬ್ಬ ನಿಪುಣ ಕುದುರೆ ಸವಾರನಂತೆ ಕುದುರೆ ಏರಿ ಕೈಯಲ್ಲಿ ಧನುಸು, ಬಲಗೈಯಲ್ಲಿ ಬಾಣ, ಬೆನ್ನಿನ ಹಿಂದೆ ಬತ್ತಳಿಕೆ, ಸೊಂಟದಲ್ಲಿ ಖಡ್ಗವನ್ನು ಹಾಕಿಕೊಂಡು ಹೊರಟೆ. ನಾನು ಈಗ ನನ್ನ ಅಪ್ಪ ಅಮ್ಮ ಮತ್ತು ಸುಧೆಯನ್ನು ಹುಡುಕಬೇಕಿತ್ತು. ಅದಕ್ಕೆ ನಾನು ಮತ್ತೆ ಪಾಂಚಾಲದ ಕಡೆಗೆ ಹೋಗುತ್ತಾ ಇದ್ದೆ. ಈಗ ಈ ಕಥೆಯನ್ನು ಮುಂದುವರಿಸಬೇಕಾದರೆ ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತೇನೆ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನ್ನ ಒತ್ತಿ. ಆಗ ನಾವು ಹಾಕುವ ಎಲ್ಲ ನೋಟಿಫಿಕೇಷನ್ಗಳು ಬರುತ್ತವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಲೈಕ್ ಮಾಡಿ. ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಜನಕ್ಕೂ ಶೇರ್ ಮಾಡಿ. ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹಿಸುವ ಒಂದು ಪಾಲು ನಿಮಗೂ ಇರಲಿ. ಹಾಗಾಗಿ ಈಗ ಈ ಕಥೆ ಮುಂದುವರಿಸ್ತಾ ಇದ್ದೀನಿ. ಇದಕ್ಕೆಲ್ಲ ನಿಮ್ಮ ಒಂದು ಸಹಕಾರ ಅತ್ಯಗತ್ಯ. ನಾನು ಪಾಂಚಾಲದ ಗಡಿಗೆ ಬಂದಾಗ ಗಡಿ ಕಾಯುವ ಸೈನಿಕರು ತಮ್ಮ ಕೈಗಳಲ್ಲಿ ಭರ್ಜಿಯನ್ನು ಹಿಡಿದುಕೊಂಡು ಸೊಂಟಕ್ಕೆ ಖಡ್ಗ ಕಟ್ಟಿಕೊಂಡು ಆ ಕಡೆ ಈ ಕಡೆ ಓಡಾಡುತ್ತಾ ಇದ್ದರು. ನಾನು ಒಂದಷ್ಟು ದೂರದಲ್ಲಿಯೇ ನಿಂತು ಗಡಿ ಕಾಯುವ ಕಾವಲು ಪಡೆಯ ಕಡೆ ತದೇಕ ಚಿತ್ತನಾಗಿ ನೋಡುತ್ತಾ ನಿಂತೆ. ಮುಂದೆ ನಾನು ಯಾವ ರೀತಿ ಯೋಜನೆ ರೂಪಿಸುವುದು? ನಾನು ಏನಾದರೂ ಅವರ ಮುಂದೆ ಹೋದರೆ ಅವರು ನನ್ನನ್ನು ಅನುಮಾನಿಸಿ ಮತ್ತೆ ಸೆರೆಗೆ ತಳ್ಳುವುದಿಲ್ಲ ಎಂದು ಹೇಗೆ ನಂಬುವುದು? ಕಟುಕನ ಮುಂದೆ ಗೋಪುರಾಣ ಹೇಳಿದಂತೆ. ಸ್ವಲ್ಪ ಹೊತ್ತು ಯೋಚಿಸಿ ನಂತರ ನನ್ನ ಕುದುರೆಯನ್ನು ಇಲ್ಲಿಯೇ ಬಿಟ್ಟು ನಿರಾಯುಧನಾಗಿ ಸೈನಿಕರ ಮುಂದೆ ಹೋಗಿ ನನ್ನ ತಂದೆ ತಾಯಿ ಮತ್ತು ತಂಗಿಯ ಬಗ್ಗೆ ವಿಚಾರಿಸಿದರೆ ಹೇಗೆ ಎಂದು ಯೋಚಿಸಿ ನನ್ನ ಕುದುರೆಯನ್ನು ಸ್ವಲ್ಪ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಸ್ವಲ್ಪ ದೂರ ಹೋದೆ. ಅಲ್ಲಿ ಒಬ್ಬ ವೃದ್ಧ ಕೈಯಲ್ಲಿ ಊರುಗೋಲು ಹಿಡಿದುಕೊಂಡು ಕಾಲ್ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವುದನ್ನು ಕಂಡೆ. ಇವನು ಏನಾದರೂ ಗೂಢಚಾರಿ ಇರಬಹುದೇ ಎಂಬ ಅನುಮಾನ ಕೂಡ ಬಂತು. ಆದರೂ ಆಗಲಿ, ನಾನು ಅವನ ಬಳಿಗೆ ಹೋಗೋಣ, ನಂತರ ಏನಾಗುತ್ತೋ ನೋಡಿಯೇ ಬಿಡೋಣ ಅಂತ ನಿರ್ಧರಿಸಿದೆ. ಆ ಬೆನ್ನು ಬಾಗಿದ ಬಿಳಿಯ ಗಡ್ಡದ ಮುದುಕನ ಹಿಂದೆ ಅಥವಾ ಮುಂದೆ ಯಾರಾದರೂ ಇರಬಹುದೇ ಎಂದು ಸೂಕ್ಷ್ಮವಾಗಿ ಕೂಡ ಗಮನಿಸಿದೆ. ಅವನ ಜೊತೆ ಯಾರೂ ಇಲ್ಲದನ್ನು ಗಮನಿಸಿ ಅವನ ಮುಂದಕ್ಕೆ ನನ್ನ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಕುದುರೆಯಿಂದ ಇಳಿದು ಆ ವೃದ್ಧನಿಗೆ ಪ್ರಣಾಮ ಮಾಡಿ, ನಮಸ್ಕಾರ ಮಹಾಮಹಿನ್ವರೇ ಎಂದು ವಿನೀತನಾಗಿ ಕೇಳಿದೆ. ಆ ವೃದ್ಧ ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡು ನನ್ನ ಕಡೆ ತದೇಕ ಚಿತ್ತನಾಗಿ ನೋಡುತ್ತಾ ಕೇಳಿದ, ಯಾರು ಪುತ್ರ ನೀನು ಎಂದು. ನಾನು ಒಬ್ಬ ದಾರಿ ಹೋಕ ಮಹಾಮಹಿಮರೇ ಎಂದು ಹೇಳಿದೆ. ನಿನ್ನ ಜೊತೆ ಯಾರಿದ್ದಾರೆ ಎಂದು ಆ ವೃದ್ಧರು ಕೇಳಿದರು. ನನ್ನ ಜೊತೆ ಯಾರೂ ಇಲ್ಲ ಪಿತಾಮಹ, ನನಗೆ ನಿಮ್ಮಿಂದ ಒಂದು ಉಪಕಾರವಾಗಬೇಕಾಗಿದೆ ಎಂದು ಕೇಳಿದೆ. ಒಬ್ಬಂಟಿಯಾಗಿ ಬಂದಿರುವ ಬಾಲಕ ನೀನು, ನಿನ್ನ ಕತೆ ಏನು ಹೇಳು, ನನಗೆ ನಿನ್ನ ಸ್ಥಿತಿ ನೋಡಿ ಅದೇಕೋ ಮರುಕ ಹುಟ್ಟುತ್ತಿದೆ ಎಂದು ಆ ವೃದ್ಧರು ಹೇಳಿದರು. ಅವರು ಹಾಗೆ ಹೇಳಿದ ತಕ್ಷಣ ನನ್ನ ಹೃದಯ ಭಾರವಾಯಿತು, ನನ್ನ ಗಂಟಲು ಉಬ್ಬಿ ಬಂದಿತು. ಆದರೂ ನನ್ನ ದುಃಖವನ್ನು ತಡೆದುಕೊಂಡು ಅವರ ಬಳಿ ನನ್ನ ಗತಕಾಲವನ್ನು ಹೇಳಿದೆ. ಅವರು, ಮಗು, ಹೇಳುತ್ತೇನೆ ಕೇಳು. ಈ ರಾಜರಿಗೆ ಭೂಮಿಯ ದಾಹ ಹಿಂಗುವುದೇ ಇಲ್ಲ. ಅವರಿಗೆ ಭೂಮಿಯ ದಾಹ ಹಿಂಗದಂತೆ ಅವರ ರಾಜಗುರುಗಳು ನೋಡಿಕೊಳ್ತಾರೆ. ಕ್ಷತ್ರಿಯ ಸದಾ ಯುದ್ಧ ಮಾಡುತ್ತಲೇ ಇರಬೇಕು ಎನ್ನುವುದು ಆ ಮಹಾಮಹಿಮರಿಗೆ ಅದೇಕೆ ಹಾಗೆ ಅನ್ನಿಸುತ್ತದೋ ನನಗಂತೂ ಅರ್ಥವಾಗುವುದಿಲ್ಲ. ಅವರ ಭೂದಾಹದಿಂದ ಯುದ್ಧಗಳು ನಡೆಯುತ್ತವೆ. ನಮ್ಮ ಮಕ್ಕಳಂತಹ ಅಮಾಯಕರಿಗೆ ರಾಜಭಕ್ತಿಯನ್ನು ಅಫೀಮು ಕೊಡಲಾಗುತ್ತೆ. ಮುಷ್ಟಿ ಹೊನ್ನಿಗಾಗಿ ಅವು ಹೋರಾಡುತ್ತವೆ. ಗೆದ್ದರೆ ರಾಜರು ಕೊಡೋ ಮುಷ್ಟಿ ಹೊನ್ನು ಅವರದ್ದಾಗುತ್ತದೆ. ಸೋತರೆ ಸೆರೆವಾಸ ಅಥವಾ ಕ್ರೂರವಾದ ಸಾವು. ಇದು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಇಂತಹ ದುರಂತಗಳಿಗೆ ಸದ್ಯಕ್ಕೆ ಯಾವ ಪರಿಹಾರವೂ ಇಲ್ಲ. ಕೃಷ್ಣ ಕುರುಕ್ಷೇತ್ರ ಯುದ್ಧವಾಗುವಂತೆ ಮಾಡಿದ.
ಧರ್ಮಸಂಧರಾದ ಪಾಂಡವರು ಧರ್ಮದ ಆಡಳಿತ ನಡೆಸುವಂತೆ ಮಾಡಿದ. ಆದರೆ ಅದು ಸಹ ಕ್ಷಣಿಕವೇ ಆಗಿಬಿಟ್ಟಿತು. ಅವನ ಅಂತ್ಯದ ನಂತರ ಹೇಡಿಗಳಾದ ಪಾಂಡವರು ಧರ್ಮರಾಜ್ಯ ಸ್ಥಾಪನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಿತ್ತು. ಅವರಿಗೆ ಅದ್ಯಾವುದೋ ಭ್ರಮೆ. ಅವರು ಈ ಸಾಮ್ರಾಜ್ಯವನ್ನು ಬಿಟ್ಟು ಮುಕ್ತಿಯ ಕಡೆಗೆ ಹೊರಟು ಬಿಟ್ಟರು. ಕಾಲ ವಿಶ್ರಮಿಸುವುದಿಲ್ಲ. ಅದು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಇರುತ್ತದೆ. ಕಾಲ ಬದಲಾಯಿತು. ಮತ್ತೆ ಭೂಮಿಗಾಗಿ, ಐಶ್ವರ್ಯಕ್ಕಾಗಿ, ಸಂಪತ್ತಿಗಾಗಿ, ಪ್ರತಿಷ್ಠೆಗಾಗಿ ಯುದ್ಧಗಳು ಮುಂದುವರಿದವು. ಆ ಯುದ್ಧದ ಹೆಮ್ಮಾರಿಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಬಲಿಯಾಗಿ ಹೋದರು. ನನ್ನ ಕೊನೆಗಾಲದಲ್ಲಿ ನನಗೆ ಪಿಂಡ ಬಿಡುವವರು ಸಹ ಇಲ್ಲವಾಗಿದೆ. ಅದಕ್ಕಾಗಿ ನಾನು ನನ್ನ ದೂರದ ಸೋದರ ಸಂಬಂಧಿಕರನ್ನು ಆಶ್ರಯಿಸಲು ಹೋಗುತ್ತಾ ಇದ್ದೇನೆ. ಈಗ ನನ್ನ ಮಾತು ಕೇಳು. ನಿನ್ನ ಹೆತ್ತವರು, ನಿನ್ನ ಸೋದರಿ ಜೀವಂತವಾಗಿ ಇದ್ದರೆ ಒಂದಲ್ಲ ಒಂದು ದಿನ ನಿನಗೆ ಸಿಗುತ್ತಾರೆ. ಇಲ್ಲ ಎಂದರೆ ಅವರು ಎಂದೆಂದೂ ನಿನ್ನ ಮುಂದೆ ಬರಲಾರರು. ಚಿಂತಿಸಿ ಫಲವಿಲ್ಲ. ನೀನು ಇನ್ನೂ ಸಹ ಬಾಲಕ. ಆದ್ದರಿಂದ ನೀನು ನಿನ್ನ ಯಾರಾದರೂ ಬಂಧುಗಳನ್ನು ಆಶ್ರಯಿಸಿ ಬದುಕನ್ನು ಕಟ್ಟಿಕೋ ಎಂದು ಹೇಳಿ ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿದರು. ನಾನು ರೋಷದಿಂದ ಔಡುಗಚ್ಚಿ ಹೇಳಿದೆ, ತಾತ, ನೀವು ಹೇಳಿದ ಮಾತುಗಳು ನನಗೆ ಅರ್ಥವಾದುವು. ಆದರೆ ನಾನು ನನ್ನವರನ್ನು ನೋಡದೆ ಹೇಗೆ ಮುಂದೆ ಹೋಗಲಿ ಹೇಳಿ? ನಾನು ರಾಜ್ಯದ ಒಳಗೆ ಹೋಗಲು ಒಂದು ಉಪಾಯವನ್ನು ಹೇಳಿ ಎಂದು ಆ ವೃದ್ಧರಿಗೆ ಕೈ ಮುಗಿದು ಬೇಡಿಕೊಂಡೆ. ಅವರು, ಮಗು, ಪಾಂಚಾಲವನ್ನು ಪ್ರವೇಶ ಮಾಡುವುದು ಈಗ ಪ್ರಶಸ್ತ ಸಮಯ ಅಲ್ಲ. ಕೆಲವು ದಿನಗಳಲ್ಲಿ ಪರಿಸ್ಥಿತಿ ಶಾಂತವಾಗುತ್ತೆ. ಆಗ ನೀನು ಪುರವನ್ನು ಪ್ರವೇಶಿಸಿ ನಿನ್ನವರನ್ನು ಹುಡುಕು. ಅಲ್ಲಿಯವರೆಗೆ ನೀನು ನನ್ನನ್ನು ಆಶ್ರಯಿಸು ಎಂದು ಹೇಳಿದರು. ನನಗೆ ನಗು ಬಂತು. ತನ್ನವರನ್ನೆಲ್ಲ ಕಳೆದುಕೊಂಡು ತಾನೇ ಅನಾಥನಾದ ಈ ಮುದುಕ ನನಗೆ ಹೇಗೆ ಆಶ್ರಯ ಕೊಡಬಲ್ಲ ಅಂತ ನಾನು ಚೇತರಿಸಿಕೊಂಡು ಹೇಳಿದೆ, ನಾನು ನಿಮ್ಮನ್ನು ಆಶ್ರಯಿಸಲಾರೆ. ನೀವು ಈಗ ತಾನೇ ಹೇಳಿದ ಮಾತಿನಂತೆ ನಾನು ಈ ಯುದ್ಧ ಪರಂಪರೆಯನ್ನು ಅಳಿಸಿ ಹಾಕಬೇಕು. ಯಾವತ್ತೂ ಸಾಮ್ರಾಟರು ಯುದ್ಧದ ಆಶ್ರಯ ಪಡೆಯುವುದು ಬೇಡ. ಆ ರೀತಿ ನಾನು ಮಾಡಲು ನಾನು ಯಾವುದಾದರೂ ಪರಿಹಾರ ಕಂಡುಹಿಡಿಯಲೇಬೇಕು. ಯುದ್ಧ ಮಾಡಲು ಮಹಾಯೋಧನಾಗಿ ಬಿಡಬೇಕು ಎಂಬುದಾಗಿ ಅವರ ಹತ್ತಿರ ಹೇಳಿದೆ. ಈಗ ಕಥೆ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ನಮಸ್ಕಾರ.